ಹಲವಾರು ವರ್ಷಗಳಿಂದ ರಾಜಕೀಯದಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿರುವಂಥ ಆರ್.ಬಿ. ತಿಮ್ಮಾಪುರವರು ಅಬಕಾರಿ ಸಚಿವರಾಗಿ ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ನೀಗಿಸಿದ್ದಾರೆ. ಅದರ ಜೊತೆಯಲ್ಲಿ ಬಾಗಲಕೋಟೆ ಉಸ್ತುವಾರಿ ಸಚಿವರಾಗಿ ಹಾಗೂ ಮುಧೋಳ ಮತಕ್ಷೇತ್ರದ ಶಾಸಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿಯ ಅಬಕಾರಿ ಇಲಾಖೆಯಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದ್ದನ್ನು ಮನಗಂಡು ಮುಧೋಳದ ಕಾಂಗ್ರೆಸ್ ಮುಖಂಡರು ಕೂಡ ಈ ಬಾರಿ ಕೂಡ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು, ಉಪಮುಖ್ಯಮಂತ್ರಿಯನ್ನು ಮಾಡಬೇಕು ತಿಮ್ಮಾಪುರ ಅವರು ಅದಕ್ಕೆ ಅರ್ಹರಾಗಿದ್ದಾರೆ ಅಂತ ಈಗಾಗಲೇ ಹೈಕಮಾಂಡ್ಗೆ ಮನವಿಯನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಹಲವಾರು ರಾಜಕೀಯದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತ ಮಾಡ್ತಿರೋ ಆರ್.ಬಿ. ತಿಮ್ಮಾಪುರ ಅವರು ಏನಾಗಬೇಕಂತ ನೀವು ಹೈಕಮಾಂಡ್ಗೆ ಇವತ್ತು ಮನವಿ ಕೊಟ್ಟಿದ್ದಾರೆ? ಸರ್, ನಮ್ಮ ಮುಧೋಳ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ಯುವ ಮುಖಂಡರು ಸೇರಿ ನಾವು ಹೈಕಮಾಂಡಿಗೆ ಒಂದು ಮನವಿ ಏನಪ್ಪ ಅಂತೇಳಿ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಾದಂಥ ಶ್ರೀ ಆರ್.ಬಿ. ತಿಮ್ಮಾಪುರ ಸಾಹೇಬರಿಗೆ DCM ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತಿದ್ದೀವಿ. ಅವರಿಗೆ DCM ಸ್ಥಾನ ಯಾಕೆ ಕೊಡಬೇಕಂತೇಳಿ ಅಂದ್ರೆ, ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಸಾಹೇಬರು ಭಾಗವಹಿಸಿ ಅವನ್ನ ತುಂಬ ಯಶಸ್ವಿ ಮಾಡಿದ್ದಾರೆ. ಉದಾಹರಣೆ ಹೇಳ್ಬೇಕಂತೇಳಿ ಅಂದ್ರೆ, ಈಗ ಬಾಗಲಕೋಟೆ ಮಣ್ಣು ಉಪಚುನಾವಣೆಯಲ್ಲಿ ಉಮೇಶ್ ಮೇಟಿ ಅವರ ಗೆಲುವಿಗೆ ರೂವಾರಿ ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಸಾಹೇಬರು. ಅವರನ್ನು ಗೆಲ್ಲಿಸುವಂಥ ಕಾರ್ಯಕ್ರಮವನ್ನು ಮಾಡ್ಯಾರ. ಹಲವಾರು ಬಡವರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಾರ. ನಮ್ಮ ಜಿಲ್ಲೆಯಾದಂಥ ಒಂದು ಸಂಘಟನೆ ಚತುರ ಒಂದು ಟೋಟಲ್ ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು 70 ಸೀಟನ್ನು ನಮ್ಮ ಸಾಹೇಬ್ರಿಗೆ ಗೆಲ್ಲಿಸುವಂಥ ಒಂದು ಕೆಪಾಸಿಟಿ ಐತಿ. ಅವ್ರು ಗೆಲ್ಲಿಸೋ ಅಂಥ ಕೆಪಾಸಿಟಿ ಸಾಹೇಬರಿಗೆ ಅವ್ರಿಗೊಂದು DCM ಸ್ಥಾನ ಕೊಟ್ಟರೆ ನಮ್ಮ ಕಾಂಗ್ರೆಸ್ ಇನ್ನೂ ಅಭಿವೃದ್ಧಿ ಹೊಂದದಂತೇಳಿ ನಾವು ಹೈಕಮಾಂಡ್ಗೆ ಒಂದು ಮನವಿ ಸಲ್ಲಿಸಾಕತ್ತೀವಿ. ಸರಿ, ಆಲ್ಮೋಸ್ಟ್ ಹಲವಾರು ಕಾಂಗ್ರೆಸ್ ಶಾಸಕರು ನಮ್ಮ ಬಾಗಲಕೋಟೆಯಲ್ಲಿದ್ದಾರೆ. ಅವರು ಕೂಡ ಕೆಲವೊಂದಿಷ್ಟು ಲಾಬಿಗಳು ನಡೆಸಾಕ್ತಿದ್ದಾರೆ, ಈ ಸಚಿವ ಸ್ಥಾನ ನನಗೂ ಕೊಡಬೇಕು ಅಂತ. ಇಂಥವ್ರಿಗೆ ಉಪಮುಖ್ಯಮಂತ್ರಿ ಏನು ಕೊಡ್ತಾನೆ ಭರವಸೆ ಐತೆ ಸರ್? ಹೆಂಗೆ ಸರ್, ಯಾಕಂತೇಳಿದ್ರೆ ನಮ್ಮ ಸಾಹೇಬರು ಮೊದಲಿಂದ SM ಕೃಷ್ಣ ಪೀಡ್ನಲ್ಲಿ APMC ಕೃಷಿ ಮಾರುಕಟ್ಟೆ ಸಚಿವರಾಗಿ ಅನುಭವ ಐತಿ. ಹೊಳ್ಳಿ ಸಿದ್ದರಾಮಯ್ಯ ಸಾಹೇಬರ ಪೀಡ್ನಲ್ಲಿ ಸಕ್ಕರೆ ಸಚಿವರಾಗಿದ್ದಾರೆ. ಹೊಳ್ಳಿ MLC ಆಗಿದ್ದಾರೆ. ಹೊಳ್ಳಿ ಈಗ 2023ರಲ್ಲಿ ಅಬಕಾರಿ ಸಚಿವರಾಗಿದ್ದಾರೆ. ಕೆಲವು ವರ್ಷಗಳಿಂದ ತಮ್ಮದೇ ರಾಜಕೀಯದಲ್ಲಿ ಚಾಪನ್ನು ಮೂಡಿಸ್ಕೊಂಡು ಬಂದಾರೆ. ಯಾಕಂದ್ರೆ ನಮ್ಮ ಈ ಟೋಟಲ್ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅನುಭವಸ್ಥ ಸಚಿವ ಆಗಬೇಕಂತಂದ್ರೆ ನಮ್ಮ ತಿಮ್ಮಾಪುರ ಸಾಹೇಬ್ರ. ಅಲ್ಲ, ಅವ್ರಿಗೆ ಕೇಳೋದೇನು ತಪ್ಪಲ್ಲ, ಎಲ್ಲರೂ ಕೇಳೋದು ಸಹಜ. ಆದರೆ ನಮ್ಮ ಸಾಹೇಬರಿಗೆ ಅನುಭವ ಒಂದು ಐತಿ ಅಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನು ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಅದಕ್ಕೆ ನಮ್ಮ ತಿಮ್ಮಾಪುರ ಸಾಹೇಬರಿಗೆ ನಾವು ಒಂದು DCM ಸ್ಥಾನ ಕೊಡಬೇಕಂತೇಳಿ ನಮ್ಮ ಹೈಕಮಾಂಡಲ್ಲಿ ಮನವಿ ಮಾಡಕತ್ತೀವಿ. ಸರ್, ಹೈಕಮಾಂಡಿಂದ ಏನರೇ ಒಂದು ಸ್ವಲ್ಪ ಅವ್ರು ಕೊಡ್ಬೋದು ಅನ್ನೋಂಥ ಮಾತುಕತೆ ಏನರ ಆಗ್ತಿದ್ದಾವ ಹೇಗೆ? ಇಲ್ಲ, ಕೊಡಬೇಕು ಸರ್. ಯಾಕಂತೇಳಿ ಅಂದ್ರೆ ಹೈಕಮಾಂಡ್ ಯಾಕೆ ಕೊಡಬೇಕಂತೇಳಿ ಅಂದ್ರೆ, ಈಗ ಹೈಕಮಾಂಡ್ ನಮ್ಗೆ ಕೊಡಲಿಲ್ಲ ಅಂತೇಳಿ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಭಿವೃದ್ಧಿ ಆಗಂಗಿಲ್ಲ. ಯಾಕಂದರೆ ಇದು ಅಭಿವೃದ್ಧಿ ಅಂತ ಯಾಕಂತೇಳಿ ಅಂದ್ರೆ, ಉತ್ತರ ಕರ್ನಾಟಕದ ದಲಿತ CM ಮಂತ್ರಿ ಆಗ್ಬೇಕಂತೇಳಿ ಅಂದ್ರೆ ಇವರ ನಾಯಕತ್ವ ಪ್ರಮುಖ ಐತಿ. ಇಲ್ಲಿ ಇವರಿದ್ರೆ ಅಂದ್ರೆ ಮಿನಿಮಮ್ ಒಂದು 70 ಸೀಟ್ ಆದರೂ ಬರ್ತಾವೆ. ಅದಕ್ಕೆ ಹಿಂಗಾಗಿ ಹೈಕಮಾಂಡ್ಗೆ ನಾವು ಅದಕ್ಕೆ ಮನವಿ ಮಾಡೋಕತ್ತೀವಿ, ನೀವು ಕೊಡಲಿ ಅಂತೇಳಿ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಹೈಕಮಾಂಡ್ ನಮ್ಮ ಸಾಹೇಬರಿಗೆ ಒಂದು DCM ಸ್ಥಾನ ಕೊಡಬೇಕಂತೇಳಿ ವಿನಂತಿ ಮಾಡ್ಕೊಳ್ಕೊತೀವಿ. ಆದರೂ ಚರ್ಚೆ ನಡೆದದ, ಹೈಕಮಾಂಡಲ್ಲಿ ಚರ್ಚೆ ನಡೆದದ. ನಮ್ಮ ಸಾಹೇಬ್ರಿಗೆ ಕೊಡ್ತಾರೆ ಅನ್ನೋದು ಒಂದು ನಮಗೂ ಆತ್ಮವಿಶ್ವಾಸ ಐತಿ. ಅದನ್ನು ಎಷ್ಟರ ಮಟ್ಟಿಗೆ ಕರೆಯಕತ್ತಂದು ಗೊತ್ತಿಲ್ಲ. ಈ DCM ನಮ್ಮ CM ಪ್ರಮಾಣ ವಚನ ಮಾಡೋ ಹೊತ್ನ್ಯಾಗ ಫಸ್ಟ್ ಇದರಲ್ಲಿನ ಒಂದು DCM ಸ್ಥಾನ ಕೊಡ್ಬೇಕಂತೇಳಿ ನಮ್ಮ ಎಲ್ಲ ಹೈಕಮಾಂಡ್ ಮುಖಂಡರಿಗೆ ನಾವು ಮನವಿ ಮಾಡಕತ್ತೀವಿ. ಇದಿಷ್ಟು ಇವರ ಮಾತಾಗಿತ್ತು. ವಿಚಾರಗಳನ್ನು ಒಳಗೊಂಡಂತೆ ಆರ್.ಬಿ. ತಿಮ್ಮಾಪುರ ಅವರು ಆಯ್ಕೆ ಇದ್ದಾರೆ, ಉಪಮುಖ್ಯಮಂತ್ರಿ ಆಗಲು ಅವರು ಅರ್ಹರಿದ್ದಾರೆ, ಅವರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ, ಎಲ್ಲ ಜನಸೇವೆಯನ್ನು ಮಾಡ್ತಾರೆ ಅಂತ ಇವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ TV ನ್ಯೂಸ್, ಮುಧೋಳ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, BP, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ TV ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.